ಎಲ್ಲರಿಗೂ ನಮಸ್ಕಾರ. ದಂಪತಿಗಳ ನಡುವಿನ ದೈಹಿಕ ಸಂಪರ್ಕವು ಕೇವಲ ಕ್ಷಣಿಕ ಆನಂದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದು ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ದೊಡ್ಡ ಮಟ್ಟದ ಪ್ರಭಾವ ಬೀರುತ್ತದೆ. ಇತ್ತೀಚಿನ ವರದಿಯ ಪ್ರಕಾರ, ದೀರ್ಘಕಾಲದವರೆಗೆ ದೈಹಿಕ ಸಂಬಂಧದಿಂದ ದೂರವಿರುವುದು ಶರೀರ ಮತ್ತು ಮನಸ್ಸಿನ ಮೇಲೆ ಕೆಲವು ನಕಾರಾತ್ಮಕ ಪರಿಣಾಮಗಳನ್ನು ಬೀರಬಹುದು. 1. ಲೈಂಗಿಕ ಆಸಕ್ತಿ ಕುಂದುವುದು, ರಿಡ್ಯೂಸ್ಡ್ ಲಿಬಿಡೋ. ನಮ್ಮ ಹಿರಿಯರು ಹೇಳುವಂತೆ, ಯಾವುದೇ ವಸ್ತುವನ್ನು ದೀರ್ಘಕಾಲ ಬಳಸದಿದ್ದರೆ ಅದು ತನ್ನ ಕಾರ್ಯಕ್ಷಮತೆಯನ್ನು ಕಳೆದುಕೊಳ್ಳುತ್ತದೆ. ಅದೇ ರೀತಿ, ದೀರ್ಘಕಾಲ ದೈಹಿಕ ಸಂಪರ್ಕವಿಲ್ಲದಿದ್ದರೆ ಮೆದುಳು ಲೈಂಗಿಕ ಪ್ರಚೋದನೆಗಳಿಗೆ ಸ್ಪಂದಿಸುವುದನ್ನು ನಿಧಾನಗೊಳಿಸುತ್ತದೆ. ಇದರಿಂದಾಗಿ ಕ್ರಮೇಣ ಆಸಕ್ತಿ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. 2. ಪುರುಷರಲ್ಲಿ ಆತಂಕ, ಪರ್ಫಾರ್ಮೆನ್ಸ್ ಆಂಗ್ಸೈಟಿ. ದೀರ್ಘ ವಿರಾಮದ ನಂತರ ಮತ್ತೆ ದೈಹಿಕವಾಗಿ ಒಂದಾಗುವ ಸಂದರ್ಭ ಬಂದಾಗ ಪುರುಷರಲ್ಲಿ ಒಂದು ರೀತಿಯ ಆತಂಕ ಎದುರಾಗಬಹುದು. ನಾನು ಸರಿಯಾಗಿ ಸ್ಪಂದಿಸಲು ಸಾಧ್ಯವೇ ಎಂಬ ಮಾನಸಿಕ ಒತ್ತಡವು ಅವರ ಲೈಂಗಿಕ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರಬಹುದು. 3. ರೋಗನಿರೋಧಕ ಶಕ್ತಿ ಕುಸಿತ. ಲೈಂಗಿಕ ಕ್ರಿಯೆಯು ದೇಹದಲ್ಲಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ಸಂಶೋಧನೆಗಳು ತಿಳಿಸಿವೆ. ದೈಹಿಕ ಸಂಬಂಧದಿಂದ ದೀರ್ಘಕಾಲ ದೂರವಿದ್ದಾಗ ದೇಹದ ಇಮ್ಯುನಿಟಿ ಮಟ್ಟದಲ್ಲಿ ಇಳಿಕೆಯಾಗಿ, ಪದೇ ಪದೇ ಸಣ್ಣಪುಟ್ಟ ಕಾಯಿಲೆಗಳಿಗೆ ತುತ್ತಾಗುವ ಸಾಧ್ಯತೆ ಇರುತ್ತದೆ. 4. ಹೃದಯದ ಆರೋಗ್ಯದ ಮೇಲೆ ಪ್ರಭಾವ. ದೈಹಿಕವಾಗಿ ಸಕ್ರಿಯವಾಗಿರುವ ದಂಪತಿಗಳಲ್ಲಿ ಹೃದಯದ ಆರೋಗ್ಯವು ಉತ್ತಮವಾಗಿರುತ್ತದೆ. ಆದರೆ ದೀರ್ಘಕಾಲದ ವಿರಾಮವು ಪರೋಕ್ಷವಾಗಿ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಅಥವಾ ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗಬಹುದು ಎಂದು ತಜ್ಞರು ಅಭಿಪ್ರಾಯಪಡುತ್ತಾರೆ. 5. ಮಾನಸಿಕ ಒತ್ತಡ ಮತ್ತು ಅಸಮಾಧಾನ. ದೈಹಿಕ ಸಾಮೀಪ್ಯದ ಕೊರತೆಯಿಂದಾಗಿ ದಂಪತಿಗಳ ನಡುವೆ ಮಾನಸಿಕ ಅಂತರ ಹೆಚ್ಚಾಗಬಹುದು. ಇದು ಕಿರಿಕಿರಿ, ಒತ್ತಡ ಮತ್ತು ಸಂಬಂಧದಲ್ಲಿ ಅತೃಪ್ತಿಗೆ ಕಾರಣವಾಗಬಹುದು. ಸಲಹೆ: ಉತ್ತಮ ಬಾಂಧವ್ಯ ಮತ್ತು ಸಮತೋಲಿತ ಆರೋಗ್ಯಕ್ಕಾಗಿ ದಂಪತಿಗಳ ನಡುವೆ ನಿರಂತರ ಸಂವಹನ ಮತ್ತು ಸಾಮೀಪ್ಯ ಇರುವುದು ಅತ್ಯಗತ್ಯ.